ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ಚಪ್ಪಾಳೆಯ ಮೂಲಕ ಅತ್ಯಂತ ದೊಡ್ಡ ಸದ್ದನ್ನು ಮಾಡಿದಂಥ ಕಿಚ್ಚ ಸುದೀಪ್ ಅವರು ಇದೀಗ ಕ್ರಿಕೆಟ್ ಮೈದಾನದಲ್ಲಿ ಪದಬಳಕೆ ವಿಚಾರದಲ್ಲಿ ಅಷ್ಟೇ ದೊಡ್ಡ ಸದ್ದನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರು ಆಡಿದಂಥ ಮಾತಿನ ವಿಡಿಯೋ ಕೂಡ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮತ್ತು ಆ ವಿಡಿಯೋ ಬಗ್ಗೆ ಅನೇಕರು ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ. ಹಾಗಾದರೆ ಏನಿದ್ರೆ ಬಿಗ್ ಅಪ್ಡೇಟ್, ಯಾವ ಮಾತನಾಡಿದ್ರು ಮತ್ತು ಆ ಮಾತು ಆಡಿದ್ವಿ ಎಲ್ಲಿ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಮುಗಿದು ಒಂದು ವಾರ ಆಗ್ತಾ ಬಂದಿದೆ. ಆದರೂ ಕೂಡ ಸುದೀಪ್ ಅವರ ಒಂದು ಕ್ರೇಜ್ ಮುಗಿತಾನಿಲ್ಲ. ಮತ್ತು ಸುದೀಪ್ ಅವರ ಮೇಲೆ ಬರ್ತಾ ಇರುವಂಥ ಆಪಾದನೆಗಳು ಕೂಡ ಇದೀಗ ಮುಗಿಯುವಂಥ ಹಂತಕ್ಕೆ ಬರ್ತಾ ಇಲ್ಲ. ಅದರ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಕಿಚ್ಚನ ಚಪ್ಪಾಳೆ ಎನ್ನುವುದರ ಮುಖಾಂತರ ಒಂದು ದೊಡ್ಡ ಕ್ರೇಜನ್ನು ಎದುರುಹಾಕೊಂಡಂಥ ಒಂದು ಆರೋಪ ಸುದೀಪ್ ಅವರ ಮೈ ಮೇಲೆ ಇತ್ತು ಅಥವಾ ಅವ್ರ ಮೇಲೆ ಬಂದಿತ್ತು. ಯಾಕಂದರೆ ಗಿಲ್ಲಿ ನಟ ಇಡೀ ನಮ್ಮ ಕರ್ನಾಟಕದ ಮತವನ್ನು ಸೆಳೆಯುವಾಗ ಅವನಿಗೆ ಚಪ್ಪಾಳೆ ಕೊಡದೆ ಯಾರೋ ಒಬ್ಬ ಉಲ್ಟಾ ಪಲ್ಟಾ ಮಾತನಾಡುವಂಥ ಧ್ರುವಂತ್ ಅವರಿಗೆ ಅಥವಾ ಬೇರೆ ಬೇರೆಯವರಿಗೆ ಚಪ್ಪಾಳೆ ಕೊಟ್ಟು ಅಡ್ವರ್ಟ್ ಮಾಡಿಕೊಂಡ್ರು. ಅದಾದ ನಂತರ ಅವನ ಚಪ್ಪಾಳೆಯನ್ನು ವಾರದ ಚಪ್ಪಾಳೆ ಕನ್ವರ್ಟ್ ಮಾಡಲಾಯಿತು. ಅದಾದ ನಂತರ ಅದೇ ವ್ಯಕ್ತಿಯನ್ನು ಕೂಡ ಮನೆಯಿಂದ ಹೊರಗೆ ಹಾಕಲಾಯಿತು. ಇವೆಲ್ಲ ಕೂಡ ಒಂದು ಆರೋಪವನ್ನು ಮೈ ಮೇಲೆ ಹೇಳ್ಕೊಂಡಿದ್ರು. ಜೊತೆಗೆ ಬಿಗ್ ಬಾಸ್ ಫೈನಲ್ ವೇದಿಕೆಯಲ್ಲೂ ಕೂಡ ಕೆಲವೊಂದು ಸ್ಪಷ್ಟನೆಯನ್ನು ಕೊಡುವಂಥ ಒಂದು ಗಳಿಗೆಯಲ್ಲಿ ಮತ್ತೊಂದು ಸ್ವಲ್ಪ ಅವಾಂತರವನ್ನು ಮಾಡಿಕೊಂಡ್ರು. ಅಷ್ಟಕ್ಕೆ ಬಿಗ್ ಬಾಸ್ ಎನ್ನುವಂಥ ಕಾರ್ಯಕ್ರಮ ಅತ್ಯಂತ ಸಕ್ಸಸ್ ಆಯಿತು. ಗಿಲ್ಲಿ ಎನ್ನುವಂಥ ಒಬ್ಬ ಕಾಮಿಡಿ ಹೀರೋ ಜನರನ್ನು ಮನರಂಜನೆ ಮಾಡಿದ ಮತ್ತು ಅದು ದೊಡ್ಡ ಸದ್ದಾಗಿ ಇದೀಗ ಹೊರಗಡೆ ಆಗ್ತಾ ಇದೆ. ಆದರೆ ಕಿಚ್ಚ ಸುದೀಪ್ ಅವರ ಮೇಲೆ ಆಗ ಬಂದಂಥ ಚಪ್ಪಾಳೆ ಸದ್ದು ಯಾವ ಲೆವೆಲಿಗೆ ಸದ್ದಾಯ್ತಲ್ಲ, ಅಂದರೆ ಪ್ರತಿಯೊಬ್ಬ ಬಿಗ್ ಬಾಸ್ ವೀಕ್ಷಕರು ಒಂದು ಕಾಮೆಂಟ್ ರೀತಿಯಲ್ಲಿ ಅಥವಾ ವಿಶ್ಲೇಷಣೆ ಮಾಡುವಂಥ ರೀತಿಯಲ್ಲಿ ಆ ಮಾತು ಇಡೀ ನಮ್ಮ ರಾಜ್ಯದ ಸದ್ದನ್ನು ಮಾಡಿತ್ತು. ಆದರೆ ಸುದೀಪ್ ಅವರು ಒಂದು ಸಬ್ಜೆಕ್ಟನ್ನು ಅಲ್ಲಿಗೆ ಬಿಡ್ತಾರೆ, ಮತ್ತೊಂದು ಸಬ್ಜೆಕ್ಟ್ಗಳು ಹೋಗ್ತಾರೆ, ಆ ಸಬ್ಜೆಕ್ಟ್ ಅಲ್ಲಿ ಬಿಡ್ತಾರೆ ಮತ್ತು ಸಿನಿಮಾ ಕಡೆ ಬರ್ತಾರೆ. ನೋಡಿ, ಬಿಗ್ ಬಾಸ್ ಎನ್ನುವಂಥ 3 ತಿಂಗಳ ಶೋನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟವರು. ಅಂದರೆ ನೀವು ಸುದೀಪ್ ಅವ್ರನ್ನ ಬಿಟ್ಟು ಮತ್ತೊಬ್ಬ ಹೋಸ್ಟನ್ನು ಇಮ್ಯಾಜಿನ್ ಕೂಡ ಮಾಡಲಿಕ್ಕಾಗಲ್ಲ. ಅಂಥ ದೊಡ್ಡ ವ್ಯಕ್ತಿತ್ವವನ್ನು ಆ ಶೋದ ಮೇಲೆ ತಮ್ಮ ಪರಿಣಾಮವನ್ನು ಬೀರಿದ್ರು. ಅದಾದ ನಂತರ ಅಷ್ಟಕ್ಕೆ ಬಿಟ್ಟರು, ಅವರು ಕ್ರಿಕೆಟ್ ಆಡಲಿಕ್ಕೆ ಬಂದರು. CCL ಎನ್ನುವಂಥ ಒಂದು ಅದ್ಭುತವಾದಂಥ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡ್ತಾರೆ ಮತ್ತು ನಡೆಸ್ಕೊಡ್ತಾರೆ. ಅದು ಕೂಡ ಇದೀಗ ಯಶಸ್ವಿಯಾಗಿ ನಡೀತದೆ. ಮತ್ತು ಇದೀಗ ಗೆಲುವನ್ನು ಕೂಡ ಸತತ 3 ಪಂದ್ಯಗಳಲ್ಲಿ ಗೆಲುವನ್ನು ಕೂಡ ಸಾಧನೆ ಮಾಡಿದ್ದಾರೆ. ಮತ್ತು ಅದಕ್ಕೆ ಒಂದು ಹಠ ಬೇಕು, ಯಾಕಂದರೆ ಕ್ಯಾಪ್ಟನ್ ಆಗಿದ್ದಾರೆ ಮತ್ತು ಕರ್ನಾಟಕದ ಒಂದು ಅಸ್ಮಿತೆಯನ್ನು ಅವರು ಕ್ರಿಕೆಟ್ ಮೂಲಕ ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಅಸ್ಮಿತೆಯನ್ನು ಸಾರ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ 2 ಮ್ಯಾಚನ್ನು ಗೆದ್ದಿತ್ತು. 3ನೇ ಪಂದ್ಯವನ್ನು ಆಡುವಾಗ ತಮಿಳುನಾಡು ವಿರುದ್ಧ ಅನ್ಸುತ್ತೆ ಆಡುವಾಗ ನಮ್ಮ CCL ಅಂದರೆ ಕರ್ನಾಟಕ ಬುಲ್ಡೋಜರ್ಸ್ ತಂಡದ ಬೌಲರ್ ಒಬ್ಬರು 1 ಓವರ್ಗೆ 24 ರನ್ನನ್ನು ಕೊಡ್ತಾರೆ. ನಮ್ಮವರು ಬೌಲಿಂಗ್ ಮಾಡುವಾಗ ಅವರು ಬ್ಯಾಟಿಂಗ್ ಮಾಡ್ತಿರ್ತಾರೆ. ಅಂದರೆ ಕರ್ನಾಟಕದ ಬೌಲರ್ ಒಬ್ಬರು 1 ಓವರ್ನಲ್ಲಿ 24 ರನ್ನನ್ನು ಕೊಡ್ತಾರೆ. ಆಗ ರೊಚ್ಚಿಗೆದ್ದಂಥ ಸುದೀಪ್ ಅವರು ಕೆಲವೊಂದು ಆಡಬಾರದ ಪದಗಳನ್ನ ಆಡ್ತಾರೆ. ಮತ್ತು ಅದು ತೆರೆಯ ಹಿಂದಿದ್ರೆ ಅದು ಯಾರಿಗೂ ಅರ್ಥ ಆಗ್ತಿರಲಿಲ್ಲ. ಅದು ಬೇರೆ ಬೇರೆ ವೈಯಕ್ತಿಕ ಕಾರಣ ಅಂತ ಹೇಳ್ಬೋದು. ಆದರೆ ಸಾವಿರಾರು ಜನರು ನೆರೆದಿರುವಾಗ, ಅಲ್ಲೆಲ್ಲೋ ಕೂಡ ಮೈಕ್ ಇರುವಾಗ, ಆ ಸ್ಟಂಪಲ್ಲಿ ಮೈಕ್ ಇರುವಾಗ ಆ ಮಾತು ಕ್ಯಾಚ್ ಆಗಿದೆ ಮತ್ತು ಅತ್ಯಂತ ಸ್ಪಷ್ಟವಾಗಿ ಇದೀಗ ಆ ವಿಡಿಯೋ ಕೂಡ ವೈರಲ್ ಆಗಿದೆ. ಹೀಗೆ ಮಾಡ್ಕೊಂಡು ಬಿಟ್ಟರೆ ಡ್ಯಾಶ್ ಮಾಡಿಸ್ಕೊಬಿಡ್ತೀವಿ ಅನ್ನುವಂಥ ಮಾತಿದೆಯಲ್ಲ, ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮತ್ತು ಬಿಗ್ ಬಾಸ್ನ ಕಾರ್ಯಕ್ರಮದಲ್ಲಿ ಸುದೀಪ್ ಅವರ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಂಥ ಅನೇಕ ಹೋರಾಟಗಾರ್ತಿಯರು ನಿಮ್ಗೆ ಅರ್ಥ ಆಗಿರುತ್ತೆ. ಅವರು ಕೂಡ ಇದೀಗ ವಿಡಿಯೋ ಮಾಡಿ ಹಾಗೆ ಮಾಡಬಾರ್ದು, ಹೀಗೆ ಮಾಡಬಹುದು, ಯಾಕೆ ಹೀಗೆ ಹಾಗೆ ಹೇಗೆ ಪದ ಬಳಕೆಯಲ್ಲಿ ಸ್ಟ್ರಾಂಗ್ ಇರುವಂಥ ಮತ್ತು ಬೇರೆ ಬೇರೆ ಥರ, ಅಂದರೆ ಅಶ್ವಿನಿ ಅವರಿಗೆ ಬೈಯದಂಥ, ರಕ್ಷಿತ್ ಶೆಟ್ಟಿ ಅವರಿಗೆ ಕ್ಲಾಸ್ ತೆಗೆದುಕೊಂಡಂಥ, ಪಿತ್ತ ನೆತ್ತಿಗೆ ಇರುತ್ತೆ ಅನ್ನುವಂಥ ಮಾತನ್ನು ಆಡಿದಂಥ ಮಹಾಶೂರ, ಹಾಗೆ ಶೂರ ಹೀಗೆ ಶೂರ ಇಂಥವರು ಇಂಥ ಪಂದ್ಯಾವಳಿಯಲ್ಲಿ ಹೀಗೆ ಮಾತಾಡೋದು ಇಷ್ಟು ಸರಿ, ಮಾನ ಮರೆದಿಲ್ವ, ಹಾಗೆ ಹೀಗೆ ಎಲ್ಲವೂ ಕೂಡ ಮಾತನಾಡ್ತಾ ಇದ್ದಾರೆ. ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ ಇದು ಅಂಥ ದೊಡ್ಡ ಮಾತಲ್ಲ, ಜನ ವೈಯಕ್ತಿಕವಾಗಿ ಹೇಳ್ಕೊಳ್ತಾರೆ. ಆದರೆ ಬಿಗ್ ಬಾಸ್ ಶೋ ಅಲ್ಲಿ ಅದು ಫ್ಯಾಮಿಲಿ ಶೋ ಆಗಿರುತ್ತೆ. ಅಲ್ಲಿ ಯಾವುದೇ ತಪ್ಪು ಮಾತಾಡಲಿಕ್ಕೆ ಅವಕಾಶ ಇರಲ್ಲ. ಅದು ಸ್ಪರ್ಧಿಗಳಿಗಾಗಿರ್ಬೋದು ಅಥವಾ ಹೋಸ್ಟ್ ಆಗಿರ್ಬೋದು. ಆದರೆ ಆಟ ಅಂತ ಬಂದಾಗ ಅಲ್ಲಿ ಗೆಲುವು ಮಾತ್ರ ಮುಖ್ಯ ಆಗಿರುತ್ತೆ. ಅಲ್ಲಿ ಇಂಥ ಮಾತನ್ನು ಆಡ್ಬೋದು ಎನ್ನುವಂಥ ಮಾತನ್ನು ಕೆಲವೊಬ್ಬರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಇವೆಲ್ಲವನ್ನು ಗಮನಿಸ್ತಾ ಇದ್ದಾಗ ನನಗೂ ಅನಿಸುತ್ತೆ ಅಚಾತುರ್ಯವಾಗಿ ಆಡಿರಬಹುದು, ಆದರೆ ಅದನ್ನು ಮತ್ತೆ ಸಾರಿ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಅದು ಆಗಿ ಹೋದಂಥದ್ದು. ಮತ್ತೆ ಅದ್ರ ಬಗ್ಗೆ ಸುದೀಪ್ ಅವರು ಇಂಟೆನ್ಷನ್ ಕೊಟ್ಟು ಅಂದರೆ ಐ ಹ್ಯಾಡ್ ಎ ಬಿಗ್ ಮಿಸ್ಟೇಕ್ ಅನ್ನುವಂಥ ಟ್ವೀಟ್ ಮಾಡಿದ್ರೆ ಮತ್ತೆ ಅದಕ್ಕೆ ದೊಡ್ಡ ವೇದಿಕೆ ಸಿಕ್ಕಂಗತ್ತೆ. ಮತ್ತು ಅದು ಫುಲ್ ವೈರಲ್ ಆಗಿದೆ. ಈಗಾಗಲೇ ವೈರಲ್ ಆಗಿದೆ. ಯಾವ ಲೆವೆಲ್ಗೆ ವೈರಲ್ ಆಗಿದೆ ಅಂದರೆ ಅಲ್ಲಿ ಮತ್ತೊಂದು ವಿಡಿಯೋವನ್ನು ಗಮನಿಸ್ಬೋದು. ನಾನು ಆ ವಿಡಿಯೋವನ್ನು ವಿತೌಟ್ ಆಡಿಯೋ ಹಾಕಿದ್ದೇನೆ. ಅಂದರೆ ಸುದೀಪ್ ಅವರು ಬೈದಂಥ ಅಥವಾ ಆಕ್ರೋಶವಾದಂಥ ವಿಡಿಯೋವನ್ನು ವಿತೌಟ್ ಆಡಿಯೋ ಹಾಕ್ತೇನೆ, ಯಾಕಂದರೆ ಅದು ಕೇಳಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕಾಗಿ. ಮತ್ತೊಂದು ವಿಡಿಯೋ ಇದೆ. ಸುದೀಪ್ ಅವರು ಮ್ಯಾಚ್ ಗೆದ್ದ ನಂತರ ತಮಿಳುನಾಡಿನಲ್ಲಿ ತಮ್ಮ ಕರ್ನಾಟಕ ಬಾವುಟವನ್ನು ಎತ್ತಿ ರಾರಾಜಿಸ್ತಾರೆ. ಯಾಕಂದರೆ
ಕರ್ನಾಟಕ ಬಾವುಟ ತಮಿಳುನಾಡಿನಲ್ಲಿ ಹಾರಾಡೋದಂದ್ರೆ ಅದು ಸ್ವಲ್ಪ ಕಷ್ಟದ ವಿಷಯ. ಜೊತೆಗೆ ಅದಕ್ಕೊಂದು ರೀಸನ್ ಬೇಕೇ ಆಗುತ್ತೆ. ಯಾಕಂದರೆ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲಿ ಆಗ್ತಾ ಇರುವಂಥ ಒಂದು ಗಡಿಯಲ್ಲಿ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಆಗ್ತಿರುವಂಥ ಗೊಂದಲ ಮತ್ತು ಭಾಷೆ ವಿಚಾರದಲ್ಲಾಗಿರ್ಬೋದು ಅಥವಾ ಕರ್ನಾಟಕ ನಾಡಿನ ವಿಚಾರ ಆಗಿರ್ಬೋದು. ಕೆಲ ದಿನಗಳ ಹಿಂದೆ ಕರ್ನಾಟಕದ ಬಾವುಟವನ್ನು ಸುಟ್ಟಿದ್ದಾರೆ ಅನ್ನುವಂಥ ತಮಿಳುನಾಡಲ್ಲಿ ಅನ್ನುವಂಥ ವಿಚಾರ ಕೂಡ ದೊಡ್ಡ ಸದ್ದನ್ನು ಮಾಡಿತು ಮತ್ತು ಅದು ದೊಡ್ಡ ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು. ಆದರೆ ಅಂಥ ಒಂದು ತಮಿಳುನಾಡಿನಲ್ಲಿ, ಕರ್ನಾಟಕದ ವಿರೋಧಿ ಆಗಿರುವಂಥ ತಮಿಳುನಾಡಿನಲ್ಲಿ ನಮ್ಮ ಕರ್ನಾಟಕದ ಧ್ವಜವನ್ನು ಗ್ರೌಂಡಲ್ಲಿ ಎತ್ತಿ ಹಾರಾಡಿಸ್ತಾರೆ ಅಂದರೆ ಅದಕ್ಕೊಂದು ಧೈರ್ಯ ಬೇಕು. ಅವರ ನಡೆಯನ್ನು ನಾವೆಲ್ಲ ಕೂಡ ಗೌರವಿಸಬೇಕಾಗುತ್ತೆ. ಆದರೆ ಅದು ಕೂಡ ವೈರಲ್ ಆಗಿಲ್ಲ ನೋಡಿ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ಲೆವೆಲಿಗೆ ಕೆಟ್ಟದನ್ನು ರೀಚ್ ಮಾಡಿಸುತ್ತಂದರೆ ಒಳ್ಳೆಯದನ್ನು ಯಾರು ಕೂಡ ನೋಡ್ಲಿಕ್ಕೆ ಇಷ್ಟನೇ ಪಡಲ್ಲ. ಆ ಲೆವೆಲಿಗೆ ಇದೀಗ ಜನರು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮತ್ತು ಅದೊಂಥರ ನಶೆ ಅಂತ ಹೇಳ್ಬೋದು ಅಥವಾ ಅದು ಸಮೂಹ ಸನ್ನಿ ಅಂತ ಆಗಿರ್ಬೋದು. ಯಾಕಂದರೆ ನಿಮ್ಗೆ ಒಳ್ಳೆಯದನ್ನು ಪ್ರಮೋಟ್ ಮಾಡಲಿಕ್ಕೆ ಅವರು ಮಾತ್ರ ಮಾಡಬೇಕಾಗುತ್ತೆ. ನಾವು ಒಳ್ಳೆಯದನ್ನು ಮಾತ್ರ ನೋಡ್ತೀವಿ, ಆದರೆ ಕೆಟ್ಟದನ್ನು ಪ್ರಮೋಟ್ ಮಾಡಲಿಕ್ಕೆ ಆ ವ್ಯಕ್ತಿ ವಿರೋಧಿಗಳು ತುಂಬ ಪ್ರಯತ್ನ ಪಡ್ತಾರೆ ನೋಡಿ. ನಾವು 2 ವಿಡಿಯೋನ ನೋಡಿದ್ದೇವೆ, ನಾವು ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಹೋಗಿಲ್ಲ, ಅದನ್ನು ಹೇಳಲಿಕ್ಕೆ ಹೋಗಿಲ್ಲ. ಆದರೆ ಈ ವಿಷಯ ವೈರಲ್ ಆದಾಗ ಮಾತ್ರ ಅದರ ಬಗ್ಗೆ ನಾವು ಕಂಟೆಂಟನ್ನು ಮಾಡ್ತೇವೆ. ಆದರೆ ಈ ವಿಡಿಯೋನ ನೋಡಿದಂಥ ಸುದೀಪ್ ವಿರೋಧಿಗಳು ಅದನ್ನು ವೈರಲ್ ಮಾಡಿದ್ದಾರೆ. ಆದರೆ ಅಂಥದ್ದೇ ಒಂದು ವಿಚಾರವನ್ನು ಸುದೀಪ್ ಒಳ್ಳೆತನವನ್ನು ಯಾರು ಕೂಡ ವೈರಲ್ ಮಾಡಲಿಕ್ಕೆ ಹೋಗಿಲ್ಲ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಮುಂದಿನ ದಿನಗಳಲ್ಲಿ ಯಾವ ಲೆವೆಲಿಗೆ ಹೋಗುತ್ತೆ ಅನ್ನೋದು ಕೂಡ ಜನರಿಗೆ ಅರ್ಥ ಆಗ್ತಿಲ್ಲ. ಹಾಗಾಗಿ ಈ ಗಿಲ್ಲಿ ಕ್ರೇಜ್ ಇದೆಯಲ್ಲ, ಅದು ಕೂಡ ಒಂದು ಮಟ್ಟಿಗೆ ಇಲ್ಲೇ ತನಕ ಸರಿ ಇದೆ. ಆದರೆ ಮುಂದೆ ಕೂಡ ಏನಾದರೂ ಒಂದು ಚಿಕ್ಕ ಪುಟ್ಟ ಗಿಲ್ಲಿ ವಿಚಾರದಲ್ಲ ಆಗಲಿಕ್ಕಿಲ್ಲ. ಆದರೆ ಗಿಲ್ಲಿ ಎಲ್ಲೂ ಕೂಡ ಅಪ್ಪಿತಪ್ಪಿ ಒಂದು ತಪ್ಪು ಮಾತಾಡಿದ್ರೆ ಅದು ಕೂಡ ಅವರಿಗೆ ವೈರಲ್ ಆಗುವಂಥ ಅಥವಾ ಅದು ಮುಳುವಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಹೇಗೆ ರಾಷ್ಟ್ರಧ್ವಜವನ್ನು ಮತ್ತು ಗಣೇಶನ ಮೂರ್ತಿ ಇರುವಂಥ ರಂಗೋಲಿಯನ್ನು ಮೆಟ್ಟಿ ಹೋದಾಗ ಅದು ಯಾವ ರೀತಿ ಸದ್ದಾಯಿತು, ಅದೇ ರೀತಿ ಸುದೀಪ್ ಅವರು ಆಡಿದಂಥ ಒಂದು ಮಾತಿದೆಯಲ್ಲ ಅದು ಯಾವ ರೀತಿ ಸದ್ದಾಗ್ತಿದೆ. ಅದರ ಮಧ್ಯೆ ಇದೀಗ ಸುದೀಪ್ ಅವರು ಮಾಡಿದಂಥ ಒಂದು ಒಳ್ಳೆ ಕಾರ್ಯ ಸದ್ಯ ಆಗ್ತಿಲ್ಲ. ಇದು ಕೂಡ ಜನರು ಗಮನಿಸಲೇಬೇಕಾದಂಥ ವಿಷಯ. ನಾವು ನಿಮ್ಗೆ ವಿಷಯವನ್ನು ತಿಳಿಸಬೇಕಿತ್ತು ಹೊರತು ಇದನ್ನು ವೈರಲ್ ಮಾಡುವಂಥ ವಿಚಾರ ಅಲ್ಲ. ಆದರೆ ಸುದೀಪ್ ಅವರು ಒಂದು ಕಡೆ ಆ ಸಾರ್ವಜನಿಕ ಜೀವನದಲ್ಲಿರುವಂಥ ಒಂದು ವ್ಯಕ್ತಿಗಳು ಇಂಥ ಮಾತಾಡಿದ್ದು ತಪ್ಪು, ಹೌದು. ಆದರೆ ಅದೇ ವಿಚಾರವಾಗಿ ಆ ವಿಡಿಯೋ ಎಷ್ಟು ವೈರಲ್ ಆಯ್ತಲ್ಲ, ಅದೇ ವಿಚಾರವಾಗಿ ಅಂಥದೇ ಒಂದು ನಾಡಿನಲ್ಲಿ ಕರ್ನಾಟಕ ಧ್ವಜವನ್ನು ಎತ್ತಿ ಮೇರಿಸಿದಂಥ ಸುದೀಪ್ ಅವರ ವಿಡಿಯೋವೂ ಕೂಡ ವೈರಲ್ ಆಗಿದ್ರೆ ಇದನ್ನು ಕೂಡ ನಾವು ಖಂಡನೆ ಮಾಡ್ತೀವಿ. ಆದರೆ ಜನರಿಗೆ ಕೆಟ್ಟದ್ದು ಬೇಗ ತಲುಪುತ್ತೆ, ಒಳ್ಳೆಯದು ಕೂಡ ತಲುಪಲ್ಲೇನೂ ಕೂಡ ಸುದೀಪ್ ಅವರ ಒಂದೇ ದಿನದಲ್ಲಿ ವೈರಲ್ ಆದಂಥ, ಒಂದೇ ದಿನದಲ್ಲಿ ಸಿಕ್ಕಂಥ 2 ವಿಡಿಯೋಗಳೇ ಇದಕ್ಕೆ ಒಂದು ಅತ್ಯಂತ ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಮಾತಿನಲ್ಲಿ ಸುದೀಪ್ ಅವರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿದರೆ ಇಂಥ ವ್ಯಕ್ತಿಗಳಿಂದ ಸ್ವಲ್ಪ ತಪ್ಪಿಸ್ಕೊಂಡು ಕೆಟ್ಟ ವಿಚಾರಕ್ಕೆ ವೈರಲ್ ಆಗುವುದನ್ನು ಸ್ವಲ್ಪ ತಪ್ಪಿಸ್ಕೊಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.